ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ ಏನು ಏಂಜಲ್ಸ್ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ಮಂತಲ್ಲಿ ಅಂತ ನೋಡೋಣ. ಏನು ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ಯಾವ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇದೆ ಅಂತ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಯಾವಾಗ ಸೆಪ್ಟೆಂಬರ್ ಮಂತಲ್ಲಿ ನೀವು ನೋಡ್ತೀರಾ, ಫುಲ್ ಈ ಒಂದು ಸೆಪ್ಟೆಂಬರ್ ಮಂತಲ್ಲಿ ಯಾವಾಗ ಈ ರೀಡಿಂಗ್ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಾನು 2 ಪೈಲ್ಗಳನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡಿಕೊಂಡು ನಿಮ್ಮ ರೀಡಿಂಗ್ ಅನ್ನೋದನ್ನು ನೋಡಿ. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಫಾರ್ ಬೆಟರ್ ಕ್ಲಾರಿಫಿಕೇಷನ್ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡ್ಕೋಬಹುದು ಅಂತ ಹೇಳ್ತಾ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಫಸ್ಟು ಪೈಲ್ ನಂಬರ್ 1, ಯಾರು ವೈಟ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏನು ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ಏನು ಗೈಡೆನ್ಸ್ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ ನೋಡೋಣ. ಸಕ್ಸಸ್, ಇಂಪ್ರೂವಿಂಗ್ ಹೆಲ್ತ್, ಓಕೆ, ರೊಮ್ಯಾನ್ಸ್. ಐ ಥಿಂಕ್ ಕಳೆದ ಒಂದಷ್ಟು ತಿಂಗಳುಗಳಿಂದ ತುಂಬ ಸ್ಟ್ರೆಸ್ ಇದ್ರಿ ಅಂತ ಕಾಣಿಸುತ್ತೆ. ಮೈಟ್ ಬಿ ಪ್ರೀತಿ ವಿಚಾರದ ಬಗ್ಗೆನೇ ಜಾಸ್ತಿ ಸ್ಟ್ರೆಸ್ಫುಲ್ ಆಗಿದ್ರಿ ಅಂತ ಕಾಣಿಸುತ್ತೆ. ಪ್ರೀತಿ ಬಗ್ಗೆನೇ ಜಾಸ್ತಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇರೋದು, ಅಥವಾ ನಿಮ್ಮ ಮನೆಯಲ್ಲಿ ಕಾನ್ಫ್ಲಿಕ್ಟ್ಸ್ ನಡೀತಾ ಇರುವಂಥದ್ದು, ಮನೇಲಿ ಅರ್ಥ ಮಾಡ್ಕೊಳ್ದೇ ಇರುವಂಥದ್ದು, ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗದೆ ಇರುವಂಥದ್ದು, ಅಥವಾ ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಆಗಿರುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಲವ್, ನೀವು ಸಮಥಿಂಗ್ ರಿಲೇಟೆಡ್ ಟು ಲವ್, ರಿಲೇಷನ್ಶಿಪ್, ಈ ರೀತಿಯ ವಿಚಾರಕ್ಕೆ ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ರಿ. ಆ ಸ್ಟ್ರೆಸ್ಸಿಂದ ನಿಮ್ಮ ಒಂದು ಹೆಲ್ತ್ ಏನಿತ್ತು ಅದು ಕೂಡ ಅಪ್ಸೆಟ್ ಆಗಿತ್ತು ಅಂತ ಬರ್ತಾ ಇದೆ. ಬಟ್ ನೋ ವರೀಸ್, ಈ ಒಂದು ಪರ್ಟಿಕ್ಯುಲರ್ ಮಂತಲ್ಲಿ ಖಂಡಿತ ಎನರ್ಜೀಸ್ ಚೇಂಜ್ ಆಗುತ್ತೆ. ಸೊ ಎನರ್ಜಿ ಶಿಫ್ಟ್ ಆಗುವಂಥ ಚಾನ್ಸಸ್ ಇದೆ. ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ, ನಿಮ್ಮ ರೊಮ್ಯಾನ್ಸ್ ಅಂತ ಬರ್ತಾ ಇದೆ. ಪ್ರೀತಿಯಲ್ಲಿ ಕೆಲವೊಂದಷ್ಟು ರೊಮ್ಯಾಂಟಿಕ್ ಟೈಮ್ಗಳನ್ನು ಸ್ಪೆಂಡ್ ಮಾಡುವಂಥದ್ದು, ಅಥವಾ ಇಷ್ಟು ದಿನ ನಿಮ್ಮ ಪರ್ಸನ್ ನಿಮಗೆ ಟೈಮ್ ಕೊಡದೇ ಇರುವಂಥದ್ದು, ಬಟ್ ಈಗ ಈ ಪರ್ಸನ್ ನಿಮಗೆ ಟೈಮ್ ಕೊಡುವಂಥದ್ದು, ಆ್ಯಂಡ್ ಮತ್ತೆ ಮೆಸೇಜ್ ಮಾಡುವಂಥದ್ದು, ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅಥವಾ ಮದುವೆ ಕಮಿಟ್ಮೆಂಟ್ ಸಿಗುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ಲವ್. ದೇರ್ ಈಸ್ ಅ ಮೇಜರ್ ಚೇಂಜ್ ಇನ್ ಯುವರ್ ರಿಲೇಷನ್ಶಿಪ್ ಅಂತ ಬರ್ತಾ ಇದೆ. ನಿಮಗೆ ಏನು ಬೇಕಿತ್ತೋ ಅದು ನಿಮ್ಮ ಲೈಫಲ್ಲಿ ಪ್ರೀತಿಯಲ್ಲಿ ಸಿಗುವಂಥದ್ದು ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅದರಿಂದಾಗಿ ನಿಮ್ಮ ಒಂದು ಹೆಲ್ತ್ ಏನಿದೆ ಅದು ಕೂಡ ಇಂಪ್ರೂವ್ ಆಗುವಂಥದ್ದು. ಸಾಧ್ಯ ಆದರೆ ಇಲ್ಲಿ ಒಂದಷ್ಟು ಜನ ಕನ್ಫ್ಯೂಷನ್ಸ್ ಇದ್ದೀರಾ ಅಂತ ಹೇಳ್ಬೋದು. ಕೆಲವರು ತುಂಬಾ ಲೇಝಿ ಫೀಲ್ ಮಾಡ್ತಾ ಇದ್ದೀರಾ, ಯಾವುದೇ ಕೆಲಸನೂ ತುಂಬಾ ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಕೆಲವೊಬ್ಬರು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಅಥವಾ ಹೊಸ ಐಡಿಯಾಸ್ ಏನು ಸಿಗ್ತಾ ಇಲ್ಲ, ಅಥವಾ ಏನನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಏನಾದರೂ ಕೆಲಸ ತೊಗೊಂಡ್ರು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಆ ಟಾಸ್ಕ್ನ ಅಂತಂದರೆ, ಜಸ್ಟ್ ಒಂದಷ್ಟು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿ. ಚಕ್ರ ಮೆಡಿಟೇಷನ್ ಅಂತ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಿ. ಚಕ್ರ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ನೀವು ಅಂದ್ಕೊಂಡಿರೋದು ನಿಮ್ಮ ಲೈಫಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಈ ಲವ್ ರಿಲೇಷನ್ಶಿಪ್ ಹೀಲ್ ಆದರೆ, ಹೆಲ್ತ್ ಇಂಪ್ರೂವ್ ಆದರೆ, ನೀವು ಅಂದ್ಕೊಂಡಿರುವಂತಹ ಒಂದು ಸಕ್ಸಸ್ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳಬಹುದು. ಸೊ ನಿಮಗೆ ಸಕ್ಸಸ್ ಬೇಕು ಅಂತಂದರೆ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಸೊ ಸುಮ್ಮನೆ ಏನು ಕೆಲಸ ಮಾಡದೆ, ಏನು ಆ್ಯಕ್ಷನ್ಸ್ನ ತೊಗೊಳ್ದೆ ನಂಗೆ ಸಕ್ಸಸ್ ಬೇಕು ಅಂದರೆ ಸಿಗೋದಿಲ್ಲ. ಜಸ್ಟ್ ವರ್ಕ್ ಆನ್ ಯುವರ್ ಡ್ರೀಮ್ಸ್, ವರ್ಕ್ ಆನ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಏನಿದೆ ಅದ್ರ ಮೇಲೆ ವರ್ಕ್ ಮಾಡಿ. ಸಪೋಸ್ ನೀವೇನಾದರೂ ಪೆಂಡಿಂಗ್ ವರ್ಕ್ಸ್ ಇದೆ, ಇನ್ನೂ ನನ್ನ ಕೈಲಿ ಆಗಲ್ಲ ಅಂತ ಗಿವ್ ಅಪ್ ಮಾಡಿದ್ರೆ ಮತ್ತೆ ರೀಸ್ಟಾರ್ಟ್ ಮಾಡಿ. ಖಂಡಿತ ಆ ಕೆಲಸ ಸಕ್ಸಸ್ ಆಗುವಂಥ ಚಾನ್ಸಸ್ ಈ ಒಂದು ಮಂತಲ್ಲಿ ಕಾಣಿಸ್ತಾ ಇದೆ. ಓಕೆ, ಹೋಪ್ ಈ ರೀಡಿಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರು ಯೆಲ್ಲೋ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಏನಿದೆ ನೋಡೋಣ. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಲೆಟ್ ಗೋ, ಲಿಸನ್ ಟು ಯುವರ್ ಇಂಟ್ಯೂಷನ್ಸ್.
ಐ ಥಿಂಕ್ ಇತ್ತೀಚಿನ ದಿನಗಳಲ್ಲಿ ನೀವು ಡಿಪೆಂಡೆನ್ಸಿ ಜಾಸ್ತಿ ಆಗಿದ್ದೀರಾ ಅಂತ ಬರ್ತಾ ಇದೆ. ಏನೇ ಡಿಸಿಷನ್ಸ್ ತೊಗೊಳ್ಬೇಕು ಅಂತಂದ್ರೂ ಬೇರೆದವರ ಒಂದು ಸಹಾಯ ನಿಮಗೆ ಅವಶ್ಯಕತೆ ಜಾಸ್ತಿ ಇದೆ ಅಂತ ಬರ್ತಾ ಇದೆ. ವೈ? ಬಿಕಾಸ್ ನೀವು ಕೆಲವೊಂದಷ್ಟು ನೆಗೆಟಿವ್ ಎನರ್ಜೀಸ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಅದನ್ನು ನೀವು ಲೆಟ್ ಗೋ ಮಾಡಬೇಕು. ದಿಸ್ ಈಸ್ ದ ರೈಟ್ ಟೈಮ್ ಟು ಲೆಟ್ ಗೋ ದ ಥಿಂಗ್ಸ್. ಲೆಟ್ ಗೋ ಯಾವ ರೀತಿ ಮಾಡಬೇಕು? ಜಸ್ಟ್ ನಿಮಗೆ ಏನೆಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅದನ್ನು ಒಂದು ಪೇಪರಲ್ಲಿ ಬರೆದು ಬರ್ನ್ ಮಾಡಿ ಆ್ಯಶಸ್ನ ಯೂನಿವರ್ಸಿಗೆ ಬಿಡಿ. ಸೊ ದಟ್ ಅದು ಲೆಟ್ ಗೋ ಅಂತ ಆಗುತ್ತೆ. ಆವಾಗ ನೀವು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ. ಅಥವಾ ನಿಮ್ಮ ಟೆರೆಸ್ ಮೇಲೆ ಹೋಗಿ ಯೂನಿವರ್ಸ್ನ ನೋಡ್ತಾ, ಆಕಾಶನ ನೋಡ್ತಾ ಹೇಳಿ, ಯೂನಿವರ್ಸ್, ನನ್ನ ಮನಸ್ಸಲ್ಲಿರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳನ್ನು, ನೆಗೆಟಿವ್ ಸ್ಟೇಜಸ್ನ ನಾನೆಲ್ಲವನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಜಸ್ಟ್ ಐ ಆಮ್ ರಿಲೀಸಿಂಗ್ ಆಲ್ ಮೈ ನೆಗೆಟಿವ್ ಥಾಟ್ಸ್ ಅಂತ ಹೇಳಿ ರಿಲೀಸ್ ಅಂತ ಹೇಳಿ ಡೆಫಿನೆಟ್ಲಿ ಆ ಒಂದು ವೈಬ್ರೇಷನ್ನಿಂದ ನೀವು ಹೊರಗೆ ಬರ್ತೀರಾ. ಆ ಒಂದು ನೆಗೆಟಿವ್ ವೈಬ್ರೇಷನ್ಸಿಂದ ನೀವು ಹೊರಗೆ ಬಂದರೆ ಖಂಡಿತ ನಿಮ್ಮ ಇಂಟ್ಯೂಷನ್ಸ್ ವರ್ಕ್ ಆಗೋದಕ್ಕೆ ಶುರುವಾಗುತ್ತೆ. ಆವಾಗ ನೀವು ನಿಮ್ಮ ಇಂಟ್ಯೂಷನ್ಸ್ ಮಾತನ್ನ ನೀವು ಕೇಳಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ಯಾರ ಒಂದು ಅವಶ್ಯಕತೆಯೂ ಇರೋದಿಲ್ಲ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ. ಟ್ರಸ್ಟ್ ಮೀ, ಬೇರೆ ಯಾರಾದರೂ ಗೈಡ್ ಮಾಡೋ ಟೈಮಲ್ಲಿ ನಮಗೆ ತಪ್ಪಾದ ಒಂದು ಸಲಹೆಗಳನ್ನು ತೊಗೋಬಹುದು. ಅಥವಾ ಬೇರೆದವ್ರು ಏನೋ ಹೇಳಿರೋದನ್ನು ಅದು ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಅಥವಾ ಅದು ಬೇರೆ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಟ್ಯೂಷನ್ನ, ನಮ್ಮ ಇಂಟ್ಯೂಷನ್, ನಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ ಅದ್ರ ಬಗ್ಗೆ ನಾವೇನಾದರೂ ಕೇಳಿದರೆ, ಅದರ ಮಾತ್ರ ನಾವು ಕೇಳಿದ್ರೆ ಅದು ಯಾವತ್ತೂ ನಮಗೆ ರಾಂಗ್ ಗೈಡೆನ್ಸ್ ಕೊಡೋದಿಲ್ಲ, ರೈಟ್ ಗೈಡೆನ್ಸೇ ಕೊಡೋದು ಅಲ್ವಾ? ಸೊ ಜಸ್ಟ್ ಲಿಸನ್ ಟು ಯುವರ್ ಇಂಟ್ಯೂಷನ್. ಲೆಟ್ ಗೋ ಮಾಡಿ, ಒಂದು 5 to 10 minutes ಮೆಡಿಟೇಷನ್ ಮಾಡಿ. ಸೊ ದಟ್ ನಿಮಗೆ ಥಾಟ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆವಾಗ ನೀವು ನಿಮ್ಮ ಇಂಟ್ಯೂಷನ್ಸ್ ಮಾತನ್ನ ಕೇಳಬಹುದು. ಆ್ಯಂಡ್ ಡೆಫಿನೆಟ್ಲಿ ಕೆಲವರು ನನ್ನ ಕೆಲಸಗಳಾಗ್ತಾ ಇಲ್ಲ, ಡೆಸ್ಪ್ರೇಟ್ ಆಗ್ತಾ ಇದ್ದೀರಾ. ಮೈಟ್ ಬಿ ನೀವೇನಾದರೂ ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಅದಿನ್ನೂ ಏನು ರಿಸಲ್ಟ್ ಸಿಗ್ತಾ ಇಲ್ಲ ನನಗೆ ಅಂತ ಅಂದರೆ, ನೀವು ಯಾವ ಪರ್ಪಸ್ಸಿಗೆ ಏನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಟೆಕ್ನಿಕ್ ಮಾಡ್ತಾ ಇದ್ದೀರಾ, ಕ್ರಿಸ್ಟಲ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮ್ಮ ವೈಬ್ರೇಷನ್ಸ್ನ ನೀವು ಫುಲ್ ವೈಬ್ರೇಷನ್ಸ್ ಪಾಸಿಟಿವ್ ಆಗಿ ಇಡಬೇಕಾಗತ್ತೆ. ಆ್ಯಂಡ್ ಕ್ರಿಸ್ಟಲ್ಸಲ್ಲಿ ನೀವೇನಾದರೂ ವರ್ಕ್ ಮಾಡೋದಿದ್ದರೆ ಅದು ಇಮಿಡಿಯೇಟಾಗಿ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ನಾಟ್ ಓನ್ಲಿ ಕ್ರಿಸ್ಟಲ್ಸ್, ಅಥವಾ ನೀವೇನಾದರೂ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಮಾಡ್ತಾ ಇದ್ರೂ ಸಹ ಬೇಗ ರಿಸಲ್ಟ್ ಸಿಗೋದಿಲ್ಲ. ಅದು ನಿಮ್ಮನ್ನ ಟೆಸ್ಟ್ ಮಾಡುತ್ತೆ. ನಿಮ್ಮ ಡೆಸ್ಪರೇಟ್ ಎಷ್ಟಾಗ್ತೀರಾ ಅಥವಾ ನೆಗೆಟಿವ್ ಆಗ್ತೀರಾ, ಎಲ್ಲವನ್ನು ಚಾಲೆಂಜಿಂಗ್ ಥರ ನಿಮಗೆ ಸಿಗ್ತಾ ಹೋಗುತ್ತೆ. ಅದೆಲ್ಲವನ್ನು ನೀವು ಫೇಸ್ ಮಾಡಿ ಪೇಷನ್ಸಿಂದ ಟ್ರಸ್ಟ್ ಇಟ್ಟು ನೀವು ಆ ಕೆಲಸನ ಮಾಡ್ತಾ ಬಂದರೆ ಡೆಫಿನೆಟ್ಲಿ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸಪೋಸ್ ನೀವೇನಾದರೂ ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದು ಇದನ್ನು 1 ವಾರ ವೇರ್ ಮಾಡಿದೆ, ಆ ಬ್ರೇಸ್ಲೆಟ್ನ ಯೂಸ್ ಮಾಡಿದೆ, ಈ ಬ್ರೇಸ್ಲೆಟ್ನ, ಈ ಸ್ಟೋನ್ನ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಈ ಒಂದು ಟೆಕ್ನಿಕ್ನ ಮಾಡ್ತಾ ಇದ್ದೀನಿ, ಯಾವುದೂ ಆಗ್ತಾ ಇಲ್ಲ ಅಂದರೆ ಜಸ್ಟ್ ಹ್ಯಾವ್ ಪೇಷನ್ಸ್. ಓಕೆ, ನಿಮ್ಮ ಕೆಲಸ ಏನು? ಜಸ್ಟ್ ಯೂನಿವರ್ಸಿಗೆ ಕಮಾಂಡ್ ಮಾಡುವಂಥದ್ದು, ಕ್ರಿಸ್ಟಲ್ಸ್ಗೆ ನೀವು ಕಮಾಂಡ್ ಮಾಡುವಂಥದ್ದು. ಇಟ್ಸ್ ಕೈಂಡ್ ಆಫ್ ಆರ್ಡರಿಂಗ್. ಓಕೆ, ಸಪೋಸ್ ನೀವೇನಾದರೂ ಫುಡ್ನ ಆರ್ಡರ್ ಮಾಡ್ತೀನಿ ಅಂತಂದರೆ ಜಸ್ಟ್ ಆರ್ಡರ್ ಮಾಡಿ ಬಿಡ್ತೀರಾ. ಅದ್ರ ಬಗ್ಗೆ ಬಂತಾ ಇಲ್ಲ ಅಂತ ನೀವು ನೋಡ್ತೀರಾ. ಬರೋ ಟೈಮಲ್ಲಿ ಅವ್ರು ಫೋನ್ ಮಾಡಿ ನಿಮಗೆ ಡೆಲಿವರಿ ಕೊಡ್ತಾರೆ ಅಲ್ವಾ? ದ ಸೇಮ್ ಥಿಂಗ್ ಯೂನಿವರ್ಸ್ ಕೂಡ ಹಾಗೆ ನೀವು ಮಾಡಬೇಕಾಗತ್ತೆ. ಕ್ರಿಸ್ಟಲ್ಸ್ ಜೊತೆ ಆಗಲಿ ಅಥವಾ ಯೂನಿವರ್ಸ್ ಜೊತೆ ಆಗಲಿ, ನಿಮ್ಮ ವಿಷ್ ಏನಿದೆ ಅದನ್ನು ಹೋಗಿ ಆರ್ಡರ್ ಮಾಡಿ, ಲೆಟ್ ಗೋ ಮಾಡಿ. ಆವಾಗ ನಿಮ್ಮ ಕೆಲಸ ಇಮಿಡಿಯೇಟಾಗಿ ಆಗುತ್ತೆ. ಸೊ ಡೋಂಟ್ ಬಿ ಡೆಸ್ಪರೇಟ್. ಓಕೆ, ಲೆಟ್ ಗೋ ಮಾಡಿ, ನಿಮ್ಮ ಇಂಟ್ಯೂಷನ್ಸ್ಗೆ ಕೆಲಸ ಕೊಡಿ. ಡೆಫಿನೆಟ್ಲಿ ನೀವು ಅಂದ್ಕೊಂಡಿರುವಂಥದ್ದು ಇನ್ನೂ ಒಂದು ಫ್ಯೂ ಮಂತ್ಸ್ ಇನ್ ದ ಸೆನ್ಸ್ 2-3 ಮಂತ್ಸಲ್ಲಿ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.